ಸಚಿವ ಡಿಸಿ ತಮ್ಮಣ್ಣ ಮತ್ತು ರೇವಣ್ಣ ಅವರ ಹೇಳಿಕೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರಂತೆ ಸಿಎಂ. ಪ್ರಚಾರದ ವೇಳೆ ಸುಮಲತಾ ಅಂಬರೀಶ್ ಅವರ ಹೆಸರನ್ನ ಪ್ರಸ್ತಾಪಿಸಬೇಡಿ, ಸುಮಲತಾ ಬಗ್ಗೆ ಹಗುರವಾಗಿ ಮಾತನಾಡುವಂತಿಲ್ಲ ಅಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಸಿಎಂ ಕುಮಾರಸ್ವಾಮಿ ಅವರು. ಪ್ರಚಾರದ ಸಂದರ್ಭದಲ್ಲಿ ಸುಮಲತಾ ಅವರ ಹೆಸರನ್ನ ಪ್ರಸ್ತಾಪಿಸಬೇಡಿ, ಸುಮಲತಾ ಬಗ್ಗೆ ಹಗುರವಾಗಿ ಮಾತನಾಡುವಂತಿಲ್ಲ ಅಂತ ಸಿಎಂ ಅವರು ಹೇಳಿದ್ದಾರಂತೆ. ಅವರ ಹೆಸರು ಹೇಳದೆ ಪ್ರಚಾರವನ್ನ ಮಾಡಬೇಕು, ನಿಖಿಲ್ ಪರ ಪ್ರಚಾರವನ್ನ ನಡೆಸಬೇಕು. ತಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ನಿಖಿಲ್ ಪರ ಪ್ರಚಾರವನ್ನ ಮಾಡಿ, ಆದರೆ ಸುಮಲತಾ ಅಂಬರೀಶ್ ಅವರ ಹೆಸರನ್ನ ಎಲ್ಲೂ ಕೂಡ ಯೂಸ್ ಮಾಡಬೇಡಿ ಅಂತ ಶಾಸಕರಿಗೆ ಸಿಎಂ ಕುಮಾರಸ್ವಾಮಿ ಅವರು ಸೂಚನೆಯನ್ನ ನೀಡಿದ್ದಾರಂತೆ. ಈಗಷ್ಟೇ ಡಿಸಿ ತಮ್ಮಣ್ಣ ಅವರು ಒಂದ್ ರೀತಿಯಾದಂತ ಹೇಳಿಕೆಯನ್ನ ನೀಡಿದ್ರು, ಅದು ಅಂಬರೀಶ್ ಅವರ ಫ್ಯಾಮಿಲಿಯ ಬಗ್ಗೆ. ಮತ್ತೊಂದ್ ಕಡೆ ರೇವಣ್ಣ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಟೀಕಿಸಿದ್ರು ಸುಮಲತಾ ಅಂಬರೀಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಯಾರು ಕೂಡ ಸುಮಲತಾ ಅಂಬರೀಶ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಬೇಡಿ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡಿ ಅವರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಷ್ಟೇ ಅನ್ನೋ ರೀತಿಯಲ್ಲಿ ಸೂಚನೆಯನ್ನ ನೀಡಿದ್ದಾರಂತೆ ಸಿಎಂ ಕುಮಾರಸ್ವಾಮಿ ಅವರು. ಸುಮಲತಾ ಹೆಸರನ್ನ ಪ್ರಸ್ತಾಪ ಮಾಡದೆ ಪ್ರಚಾರವನ್ನ ಮಾಡಿ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮಾತ್ರ ಪ್ರಚಾರವನ್ನ ಮಾಡಿ, ನನ್ನ ಮಗನನ್ನ ಗೆಲ್ಲಿಸಿಕೊಂಡು ಬನ್ನಿ ಅನ್ನೋ ರೀತಿಯಲ್ಲಿ ಶಾಸಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಮಂಡ್ಯ ಭಾಗದ ಶಾಸಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಡಿಸಿ ತಮ್ಮಣ್ಣ ಅವರು ಮಾತನಾಡಿದಂತ ವಿಚಾರ ಯಾವ ರೀತಿಯಾಗಿ ಆಕ್ರೋಶಕ್ಕೆ ಗುರಿಯಾಗಿತ್ತು, ಇನ್ನು ಇವತ್ತು ರೇವಣ್ಣ ಅವರು ಮಾತನಾಡಿರುವಂತ ವಿಚಾರ ಕೂಡ ಆಕ್ರೋಶಕ್ಕೆ ಗುರಿಯಾಗುತ್ತೆ. ಸೊ ಹೀಗಾಗಿ ಇವೆಲ್ಲವನ್ನೂ ನೋಡ್ತಾ ಇರುವಂತ ಸಿಎಂ ಇದರ ಬಗ್ಗೆ ಮಾತನಾಡೋದೇ ಬೇಡ, ಸುಮಲತಾ ಅಂಬರೀಶ್ ಅವರ ಬಗ್ಗೆ ಯಾರು ಕೂಡ ಮಾತನಾಡಲೇಬೇಡಿ, ಬರೀ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ಬಗ್ಗೆ ಶ್ರಮಿಸಿ ಅಂತ ಹೇಳಿದ್ದಾರೆ. ಇವಷ್ಟೇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.